ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಡಿಸಿಎಂ ಪಟ್ಟು ಹಿಡಿದಿದ್ದಾರೆ. ಸಿಎಂ ಡಿಸಿಎಂ ಪಟ್ಟಿನಿಂದ ಹೈಕಮಾಂಡ್ನವರು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಪೈಪೋಟಿ ಕಂಡು ಹೈಕಮಾಂಡ್ನ ರೀಸರ್ವೆ ಅಸ್ತ್ರವನ್ನ ಈಗ ಸಿಎಂ ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ನು ಕೆಪಿಸಿಸಿ ಸರ್ವೆ ರಿಪೋರ್ಟ್ಗೆ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಐಸಿಸಿ ನಾಯಕರಿಂದ ಮರು ಸಮೀಕ್ಷೆಗೆ ನಿರ್ಧಾರ ಮಾಡಿದೆ ಕಾಂಗ್ರೆಸ್. ಹೈಕಮಾಂಡ್ನಿಂದಲೇ ನಡೆಯಲಿದೆ ಸರ್ವೆ. ಇನ್ನು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳಿಗಾಗಿ ಈ ಸಮೀಕ್ಷೆಯನ್ನ ಹೈಕಮಾಂಡ್ ನಾಯಕರು ನಡೆಸಲಿದ್ದಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರೇ ಹೇಳ್ತಾ ಇದ್ದಿದ್ದು, ಬೇರೆ ಎಲ್ಲಾ ನಾಯಕರು ಹೈಕಮಾಂಡ್ನವರು ಎಲ್ಲರೂ ಕೂಡ ಸರ್ವೆ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರು ಮಾಡಿಸಿದಂತಹ ಸರ್ವೆ, ಕೆಪಿಸಿಸಿಯ ಸರ್ವೆ ತುಂಬಾ ಅಕ್ಯುರೇಟ್ ಆಗಿತ್ತು ಅಂತ ಹೇಳಿ. ಆದ್ರೆ ಇವಾಗ ಯಾಕೆ ಅದನ್ನ ಸಿಎಂ ಒಪ್ಕೊಳ್ತಾ ಇಲ್ಲ? ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಏನಾಗಿದೆ? ಒಪ್ಕೊಳ್ದೇ ಇರೋದಕ್ಕೆ ಏನ್ ಕಾರಣ? ಖಂಡಿತವಾಗಿ ಸಭಾ ನಿನ್ನೆ ನಡೆದಂಥ ಸ್ಕ್ರೀನಿಂಗ್ ಕಮಿಟಿಯ ಸಭೆಯಲ್ಲಿ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಪ್ರಭುತ್ವಕ್ಕಾಗಿ ಡಿಸಿಎಂ ಮತ್ತು ಸಿಎಂ ಅವರು ತಮ್ಮ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಪ್ರಮುಖವಾಗಿ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು, ತಮ್ಮದೇ ಆದಂಥ ಅಭ್ಯರ್ಥಿಗಳ ಹೆಸರನ್ನು ಸೂಚಿಸಿದ್ದಾರೆ. ಆದರೆ ಎಐಸಿಸಿ ನಾಯಕರು ನಿನ್ನೆ ನಡೆದಂಥ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಮ್ಮತದ ಅಭ್ಯರ್ಥಿಗಳ ಹೆಸರನ್ನು ತಾವು ಸೂಚಿಸದೇ ಹೋದರೆ ರೀಸರ್ವೆ ಮಾಡಿಸ್ತೀವಿ ಎಂಬತಕ್ಕಂಥ ಸಲಹೆಯನ್ನು ಕೂಡ ನೀಡಿದ್ದಾರೆ. ಈ ಸಲಹೆಗೆ ಅಂದರೆ ರೀಸರ್ವೆ ಮಾಡೋದ್ರ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಎಂಬತಕ್ಕಂಥ ವಾದಕ್ಕೆ ಸಿಎಂ ಮತ್ತೆ ಡಿಸಿಎಂ ಅವರು ಕೂಡ ಸಹಮತವನ್ನ ಸೂಚಿಸಿದ್ದಾರೆ. ಹಾಗಾಗಿ ರೀಸರ್ವೆಯ ನಂತರ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿಕೊಳ್ಳಿದ್ದಾರೆ. ಆನಂತರ ದೆಹಲಿಯಲ್ಲಿ ಒಮ್ಮತದ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕುರಿತಂತೆ ಫೈನಲ್ ಮಾಡಲಿದ್ದಾರೆ. ಸದ್ಯ ಈಗಾಗಲೇ ಗೊಂದಲ ಆಗಿರ್ತಕ್ಕಂಥ ಹಲವು ಕ್ಷೇತ್ರಗಳಿದ್ದಾವೆ. ಪ್ರಮುಖವಾಗಿ ತುಮಕೂರು, ಮೈಸೂರು, ಚಾಮರಾಜನಗರ ಸೇರಿದಂತೆ ಚಿಕ್ಕಬಳ್ಳಾಪುರ, ಕೋಲಾರ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದೆ. ಒಂದ್ ಕಡೆ ಸಿಎಂ ಹೇಳಿದಂತ ಹೆಸರುಗಳಿಗೆ ಡಿಸಿಎಂ ಅವರು ಸಹಮತವನ್ನ ಸೂಚಿಸ್ತಾ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಗೊಂದಲ, ಟಿಕೆಟ್ ಆಯ್ಕೆಗೂ ಕೂಡ ಗೊಂದಲ ಮೂಡೋದು ಬೇಡ ಎಂಬತಕ್ಕಂಥ ವಿಚಾರಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದು. ಸದ್ಯ ಈಗ ರೀಸರ್ವೆಯ ನಂತರ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡೋದ್ರ ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗೊಂದಲ ಉಂಟಾಗಬಾರದು ಎಂಬತಕ್ಕಂಥ ನಿಟ್ಟಿನಲ್ಲಿ ಈಗ ಕೆಪಿಸಿಸಿ ಮಾಡಿದಂಥ ಸರ್ವೆಗೆ ಎಐಸಿಸಿ ಅವರು ಇನ್ನೊಂದು ಸರ್ವೆಯನ್ನ ಮಾಡಿಸೋದ್ರ ಮುಖಾಂತರ ಇಬ್ಬರು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಈಗ ಎಐಸಿಸಿ ನಾಯಕರು, ಪ್ರಮುಖವಾಗಿ ಸ್ಕ್ರೀನಿಂಗ್ ಕಮಿಟಿಯ ನಾಯಕರುಗಳು ಕೂಡ ಈಗ ಬಂದಿರತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.